ಹೆಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು ರಾಜಶ್ರೀ ಜ್ಯುವೆಲ್ಲರ್ಸ್ ಅವ್ರದ್ದು ಹೊಸ ಜ್ಯುವೆಲ್ಲರಿ ಕಲೆಕ್ಷನನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು 27 ಗ್ರಾಮ್ ಸೆಟ್ ನೋಡ್ಬೋದು. 4 ಎಳೆ ಪರ್ಲ್ ಆ್ಯಂಡ್ ಗೋಲ್ಡ್ ಬಾಲ್ಸ್ ಬಂದಿರುತ್ತೆ ಆ್ಯಂಡ್ ಸೈಡಲ್ಲಿ ಡಿಸೈನ್ಸ್ ಸಹಿತ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಯಾವುದಾದ್ರೂ ನೆಕ್ಲೆಸ್ ಪೇರ್ ಮಾಡ್ಬೋದು. ನೆಕ್ಲೆಸ್ ಆ ಥರ ಪೇರ್ ಮಾಡಿದಾಗ ಮದುವೆಗಳಿಗೆ ನೀವು ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ, ಅಥವಾ ಬೇರೆ ಒಕೇಶನ್ಗೆ ಸಿಂಗಲ್ ಪೀಸ್ ಸಹಿತ ವೇರ್ ಮಾಡ್ಬೋದು. ನೋಡಿ ಎಷ್ಟು ಎಲಿಗೆಂಟ್ ಆಗಿದೆ ಅಂಥೇಳಿ. ನೆಕ್ಸ್ಟ್ ಡಿಸೈನ್ ನೋಡ್ಬೋದು. ಇದು ಜಸ್ಟ್ 3 ಗ್ರಾಮ್ಸ್ ಇರುವಂಥದ್ದು. 3 ಗ್ರಾಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸಣ್ಣ ಪುಟ್ಟ ಒಕೇಶನ್ಗೆ ವೇರ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವೆರಿ ಬಜೆಟ್ ಅಂತಲೇ ಹೇಳ್ಬೋದು. ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ. ನಿಮಗೆ ಬೇಕು ಅಂದರೆ ಸಿಂಗಲ್ ಸೈಡು ಹಾಕ್ಸ್ಕೊಬೋದು, ಇಲ್ಲಾಂದರೆ ಡಬಲ್ ಸೈಡು 6 ಗ್ರಾಮ್ಗೆಲ್ಲ ಬಂದುಬಿಡುತ್ತೆ. ಯಾರಿಗಾದ್ರೂ ಡಬಲ್ ಸೈಡ್ ಐಡಿಯಾ ಇದ್ದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಎಷ್ಟು ಪ್ರಿಟಿಯಾಗಿದೆ ಅಂದ್ಬಿಟ್ಟು. ಒನ್ ಆಫ್ ಅ ಫೇವ್ರೆಟ್ ಪೀಸ್ ಅಂತಲೇ ಹೇಳ್ಬೋದು. 3 ಗ್ರಾಮ್ಸ್ಗೆ ನಿಮಗೆ ಗೊತ್ತಿರೋ ಹಾಗೆ ಬೀಟ್ಸ್ ಕಲರ್ ಕಸ್ಟಮೈಸೇಷನ್ ಸಹಿತ ಅವೈಲಬಲ್ ಇದೆ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ವೆಯ್ಟ್ಲೆಸ್ ಆ್ಯಂಡ್ ಬ್ಯೂಟಿಫುಲ್ ಜ್ಯುವೆಲ್ಲರಿ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಏನಾದರೂ ಸಜೆಷನ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ನೋಡಿ 51 ಗ್ರಾಮ್ಸ್ ಸೆಟ್. ಇದು 51 ಗ್ರಾಮ್ಸ್ಗೆ ಎಷ್ಟು ಎಲಿಗೆಂಟಾಗಿ ಕೊಟ್ಟಿದ್ದಾರೆ ನೋಡಿ. ಲಾಂಗ್ ಹಾರನೇ ಅಲ್ಲ, ಎಷ್ಟು ಹೆವಿಯಾಗಿ ಕೂಡ ಕಾಣಿಸ್ತಿದೆ. ಸಿಂಗಲ್ ವೇರ್ ಮಾಡಿದಾಗಲೇ ಎಷ್ಟು ಪ್ರಿಟಿಯಾಗಿದೆ ಅಂತ ಹೇಳಿಬಿಟ್ಟು. ಕಾಮನ್ ಜ್ಯುವೆಲ್ಲರಿ ಹೋಗೋಕ್ಕಿಂತ ಈ ಥರ ಬೀಟ್ಸಲ್ಲಿ ಈ ಥರ ಹೆವಿ ರಿಚ್ ಲುಕಿಂಗ್ ಜ್ಯುವೆಲ್ಲರೀಸ್ಗೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ನೆಕ್ಸ್ಟ್ ನೋಡ್ಬೋದು ನೀವು. ನೋಡಿ ಇದು ಆನೆ ಮಾಡೆಲಲ್ಲಿ ಬಂದಿರುವಂಥದ್ದು. ಜಾಸ್ತಿ ಬೀಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಗ್ರೀನ್ ಬೀಟ್ಸಲ್ಲೂ ಸಹಿತ ಕೊಟ್ಟಿದ್ದಾರೆ. ಈ ಥರ ಕಲರ್ ಬೀಟ್ಸ್ ಅವೈಲಬಲ್ ಇರುತ್ತೆ ಅವ್ರ ಹತ್ರ. ನೋಡಿ ಪಿಂಕ್ ಬೀಟ್ಸಲ್ಲಿ ಸಹಿತ ಇದೆ, ಪರ್ಲ್ಸಲ್ಲಿ ಸಹಿತ ಮಾಡಿಕೊಡ್ತಾರೆ. ಈ ಥರ ಹ್ಯೂಜ್ ವೆರೈಟೀಸ್ ಅವೈಲಬಲ್ ಇದೆ. ಒಂದಕ್ಕಿಂತ ಒಂದು ನಿಮ್ಮ ಸ್ಯಾರಿಗೆ ಯಾವುದು ಮ್ಯಾಚ್ ಆಗುತ್ತೆ ಅಥವಾ ಡಿಫ್ರೆಂಟಾಗಿ ಯಾವುದು ಆಪ್ಟ್ ಮಾಡ್ಕೊಳ್ಳೋದು ಅನ್ನೋದು ನಮ್ಮ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ಯೂಟಿಫುಲ್ ಪೀಸಸ್ ಅಂತಲೇ ಹೇಳ್ಬೋದು. ರಾಜಶ್ರೀ ಜ್ಯುವೆಲ್ಲರ್ಸಲ್ಲಿ ಬೆಸ್ಟ್ ವೆರಿ ಟ್ರೆಂಡಿ ಪೀಸಸ್ ಅವೈಲಬಲ್ ಇರುತ್ತೆ. ವೆಯ್ಟು ಸಹಿತ ತುಂಬ ರೀಸನಬಲ್. ಇವಾಗಿರೋ ಗೋಲ್ಡ್ ರೇಟ್ಗೆ ಒನ್ ಆಫ್ ಅ ಬೆಸ್ಟ್ ಚಾಯ್ಸ್, ಬೆಸ್ಟ್ ಡಿಸೈನ್ಸ್, ಬೆಸ್ಟ್ ವೆಯ್ಟಲ್ಲೇ ಕೊಡ್ತಾ ಇರ್ತಾರೆ ರಾಜಶ್ರೀ ಜ್ಯುವೆಲ್ಲರ್ಸ್ ಅವರು. ಮೈಸೂರಿಗೆ ಅವ್ರ ಶಾಪ್ನ ಒಂದು ಸತಿ ವಿಸಿಟ್ ಮಾಡಿ. ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ಸ್ ಅವೈಲಬಲ್ ಇರುತ್ತೆ. ಇನ್ನು ನೀವು ಡೀಟೇಲಾಗಿ ನೋಡಿ ತೊಗೊಬೋದು ಜ್ಯುವೆಲ್ಲರೀಸ್ ಅಂತಲೇ ಹೇಳ್ತೀನಿ. ಯಾರಾದರೂ ಮದುವೆಗೆ ಪರ್ಚೇಸ್ ಮಾಡೋರು ಒಂದು ಸತಿ ವಿಸಿಟ್ ಮಾಡಿ. ನೆಕ್ಸ್ಟ್ ನೋಡಿ ಇದು 125 ಗ್ರಾಮ್ಸ್ ಸೆಟ್. ನೆಕ್ಲೆಸ್ ಕಮ್ ಹಾರ ಥರ, ಅದು ಆಲ್ಮೋಸ್ಟ್ ಚೋಕರ್ ಥರ ಇದೆ, ನೀವು ನೋಡ್ಬೋದು. ಕಮ್ ಹಾರ 125 ಗ್ರಾಮ್ಸ್ಗೆ. ಇನ್ನು ಬಜೆಟಲ್ಲಿ ಸಹಿತ ಅವೈಲಬಲ್ ಇರುತ್ತೆ. ನೋಡಿ ಇದು ಕಾಸಿನ ಸರ ಮತ್ತು ಕಾಸಿನ ನೆಕ್ಲೆಸ್ಸು 65 ಗ್ರಾಮ್ಸ್ ಸೆಟ್ ಇರೋದು. ಲಾಸ್ಟ್ ನೋಡಿದ್ರಲ್ವ, ಅದು ನೀವು ರಿಸೆಪ್ಷನ್ಗೆ ವೇರ್ ಮಾಡ್ಬೋದು, ಇದು ನೀವು ಮುಹೂರ್ತಕ್ಕೆ ವೇರ್ ಮಾಡ್ಬೋದು. ಕಾಸಿನ ನೆಕ್ಲೆಸ್ಸು, ಕಾಸಿನ ಹಾರ ಎವರ್ ಟ್ರೆಂಡ್ ಅಂತಲೇ ಹೇಳ್ತೀನಿ. ಇದಕ್ಕೆ ನೀವು ಕಾಸಿನ ನೆಕ್ಲೆಸ್ಸೇ ಪರ್ಚೇಸ್ ಮಾಡಬೇಕು ಅಂತೇನು ಅವಶ್ಯಕತೆ ಇರೋಲ್ಲ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಬೇರೆ ಯಾವುದಾದ್ರೂ ನೆಕ್ಲೆಸ್ಸು, ಚೋಕರು ಯಾವುದಾದ್ರೂ ಪೇರ್ ಮಾಡ್ಬೋದು. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಕಾಸಿನ ಹಾರ ಜೊತೆಗೆ. ಬರೀ ಕಾಸಿನ ಹಾರ ಹಾಕಿದ್ರೂ ತುಂಬ ಬ್ಯೂಟಿಫುಲ್ ಅಂತಲೇ ಹೇಳ್ತೀನಿ. 65 ಗ್ರಾಮ್ಸ್ಗೆ ಫುಲ್ ಸೆಟ್ ಬರ್ತಾ ಇದೆ. ಅಪ್ರಾಕ್ಸ್ ನಿಮಗೆ 35 to 40 ಗ್ರಾಮ್ಸ್ ಇರುತ್ತೆ ಕಾಸಿನ ಹಾರ. ಇನ್ನು ಬಜೆಟಲ್ಲಿ ಸಹಿತ ಅವೈಲಬಲ್ ಇರುತ್ತೆ. ಇನ್ನು ನಿಮಗೆ ವೆಯ್ಟಲ್ಲಿ ಬೇಕು ಅಂದರೆ ಸಹಿತ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಕಾಸಿನ ಹಾರಲ್ಲಿ ಯೂಜ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ರಾಜಶ್ರೀ ಜ್ಯುವೆಲ್ಲರ್ಸ್ ಅವ್ರ ಹತ್ರ. ಸೈಡಲ್ಲಿ ಪೆಂಡೆಂಟ್ ಇರುವಂಥದ್ದು ಅಥವಾ ಮಿಡ್ಲಲ್ಲಿ ಪೆಂಡೆಂಟ್ ಇರುವಂಥದ್ದು, ಈ ಥರ ಹ್ಯೂಜ್ ಕಲೆಕ್ಷನ್ಸ್ ಇದೆ. ಅದೇ ನಮ್ಮ ವೆಯ್ಟ್ಗೆ, ನಮ್ಮ ರೇಂಜ್ಗೆ ಸೂಟಬಲ್ ಆಗೋ ಥರ ಸಿಗುತ್ತೆ ಅವ್ರ ಶಾಪಲ್ಲಿ ಮಾತ್ರ. ನೋಡಿ ಇದೆಲ್ಲ ಆ್ಯಂಟಿಕ್ ಕಲೆಕ್ಷನ್ಸ್ ಆಗಿರುತ್ತೆ. ಪಾಲಿಶಿಂಗ್, ಚೇಂಜಿಂಗ್ ಸಹಿತ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಜ್ಯುವೆಲ್ಲರಿ ನೋಡ್ಬೋದು. ನೆಕ್ಲೆಸ್ಸು ಇದು ಬಂದುಬಿಟ್ಟು 45 ಗ್ರಾಮ್ಸ್ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆ 45 ಗ್ರಾಮ್ಸ್ಗೆ, ನೀವು ನೋಡ್ಬೋದು. ಇದೆಲ್ಲ ಸಿಂಗಲ್ ವೇರ್ ಮಾಡಿದ್ರೆ ರಿಸೆಪ್ಷನ್ಗೆ ಎಲಿಗೆಂಟ್ ಪೀಸ್ ಅಂತಲೇ ಹೇಳ್ತೀನಿ. ಸ್ವಲ್ಪ ಜನಕ್ಕೆ 2 ಲೇಯರ್ 3 ಲೇಯರ್ ಜ್ಯುವೆಲ್ಲರಿ ಹಾಕೋದು ಇಷ್ಟ ಆಗಲ್ಲ. ಈ ಥರ ರಿಚ್ ಜ್ಯುವೆಲ್ಲರಿ ಸಿಂಗಲ್ ಪೇರ್ ಮಾಡಲಿಕ್ಕೆ ಇಷ್ಟ ಆಗುತ್ತೆ ಅಂಥವ್ರಿಗೆ ಬೆಸ್ಟ್ ಡೀಲ್ ಅಂತಲೇ ಹೇಳ್ತೀನಿ. ಸಿಂಗಲ್ ಹಾಕಿದ್ರೇನು ಕತ್ ತುಂಬ ಎಷ್ಟು ಪ್ರಿಟಿಯಾಗಿದೆ ನೋಡಿ. 45 ಗ್ರಾಮ್ಸ್ಗೆ ವರ್ತ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನೋಡ್ಬೋದು ಜುಮ್ಕಾ. ಇದು ಬಂದುಬಿಟ್ಟು 13 ಗ್ರಾಮ್ಸ್ ಇರುವಂಥದ್ದು.
13 ಗ್ರಾಮ್ಸ್ಗೆ ನೋಡ್ಬೋದು ಎಷ್ಟು ಡಿಫ್ರೆಂಟ್ ಮಾಡಲಲ್ಲಿ ಕೊಟ್ಟಿದ್ದಾರೆ ಜುಮ್ಕಾ ಅಂದ್ಬಿಟ್ಟು. ಕಾಮನ್ ಆಗಿ ತೊಗೊಳ್ಳೋದು ಇಷ್ಟ ಆಗಲ್ಲ ಅಂದರೆ ಈ ಥರ ಡಿಫ್ರೆಂಟಾಗಿ ಜುಮ್ಕಾಸ್ನ ನೀವು ಆಪ್ಟ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ವೆರೈಟೀಸ್ ಜುಮ್ಕಾನೂ ಇಕ್ಕೊಂಡಿರ್ತೀವಿ, ಇದು ಒಂದು ವೆರೈಟಿ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಅಂಥೇಳಿ, ಲೀಫ್ ಶೇಪಲ್ಲಿ ಕೊಟ್ಟು ಕೆಳಗಡೆ ಜುಮ್ಕಾ, ಒಂಥರ ಲೋಟಸ್ ಶೇಪ್ ಬಂದು ಕೆಳಗಡೆ ಜುಮ್ಕಾ ಬಂದಿರೋ ಹಾಗೆ. ನೆಕ್ಸ್ಟ್ ಡಿಸೈನ್ ನೋಡ್ಬೋದು, ಜೋಮಾಲೆ ಹೇಳ್ತಾರೆ ಇದಕ್ಕೆ. 15 ಗ್ರಾಮ್ಸ್ ಇರುವಂಥದ್ದು. ಆಬ್ವಿಯಸ್ ಇದು ತುಂಬ ಲೈಟ್ ವೆಯ್ಟು. ಜೋಮಾಲೆ ತುಂಬಾ ಟ್ರೆಂಡಿ. ಒಂದು ಸರ್ಟನ್ ಏಜ್, ಒಂದು 40+ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಈ ಜೋಮಾಲೆ. ಅವರು ಸಣ್ಣ ಪುಟ್ಟ ಒಕೇಶನ್ಸ್ಗೆ ಅದಕ್ಕೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತಾರೆ. ಇದು ಕೂರ್ಗಿ ಜ್ಯುವೆಲರಿ ಅಂತ ಸಹಿತ ಹೇಳ್ತಾರೆ. ಇದು ಅಲ್ಲಿಂದ ಫಸ್ಟ್ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ನೋಡೋಣ. ನೋಡಿ ಬೀಡ್ಸ್ದು ಕಲರ್ ಕಾಂಬಿನೇಷನ್ ಹೇಗೆ ಕೊಟ್ಟಿದ್ದಾರೆ, ವಿತ್ ಇಯರಿಂಗ್ಸ್ ಪೇರ್ ಮಾಡಿದ್ದಾರೆ. ಇದು ಅಪ್ರಾಕ್ಸ್ 50 ಗ್ರಾಮ್ಸ್ ಬರುತ್ತೆ ಈ ಸೆಟ್ ಫುಲ್ಲು. ನೋಡಿ ಎಷ್ಟು ಪ್ರಿಟಿಯಾಗಿ ಪೇರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ನಿಮಗೆ ಬೀಡ್ಸ್ ಕಸ್ಟಮೈಸೇಷನ್ ಸಹಿತ ಅವೈಲಬಲ್ ಇರುತ್ತೆ. ನಿಮಗೆ ಪರ್ಲ್ ಬೇಡ, ಈ ಥರ ಪಿಂಕ್ ಆ್ಯಂಡ್ ವೈಟ್ ಬೇಡ, ಗ್ರೀನ್ ಆ್ಯಂಡ್ ಪಿಂಕ್ ಬೇಕು, ಆರ್ ಗ್ರೀನ್ ಆ್ಯಂಡ್ ವೈಟ್ ಬೇಕು, ಈ ಥರ ಎಲ್ಲ ಥರ ಕಸ್ಟಮೈಸೇಷನು ಅವೈಲಬಲ್ ಇರುತ್ತೆ ಇವ್ರ ಹತ್ರ. ನೆಕ್ಸ್ಟ್ ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಸೆಟ್ ಬಂದುಬಿಟ್ಟು 13 ಗ್ರಾಮ್ಸ್ ಇರುವಂಥದ್ದು. 13 ಗ್ರಾಮ್ಸ್ಗೆ ಎಷ್ಟು ಪ್ರಿಟಿ ಜ್ಯುವೆಲರಿ ನೋಡ್ಬೋದು ನೀವು. ಇದನ್ನ ಯಾರು 13 ಗ್ರಾಮ್ಸ್ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಲೈಟ್ ವೆಯ್ಟ್, ಅಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಅದೆಲ್ಲ ವ್ಯಾಕ್ಸ್ ಗುಂಡು ಆಗಿರೋದ್ರಿಂದ ಅಷ್ಟು ವೆಯ್ಟ್ ಇರೋದಿಲ್ಲ. ಸೊ 13 ಗ್ರಾಮ್ಸ್ಗೆ ಒಂದು ಸೆಟ್ ಜ್ಯುವೆಲರಿನೇ ಆಗಿಬಿಡುತ್ತೆ. ನೆಕ್ಸ್ಟ್ ನೋಡಿ ನೆಕ್ಲೆಸ್ ವಿತ್ ಸ್ಟಡ್ಡಡ್ ಇಯರಿಂಗ್ಸ್. ಇದು ಬಂದುಬಿಟ್ಟು 25 ಗ್ರಾಮ್ಸ್ ಇರುವಂಥದ್ದು. 25 ಗ್ರಾಮ್ಸ್ಗೆ ನೀವು ನೋಡ್ಬೋದು ನೆಕ್ಲೆಸ್ ಮತ್ತು ಸ್ಟಡ್ಡಡ್ ಇಯರಿಂಗ್ಸ್ ಸೆಟ್ಟೇ ಅವೈಲಬಲ್ ಇರುತ್ತೆ. ಹ್ಯಾಂಗಿಂಗ್ಸ್ ಬಂದಿರೋದೇ ತುಂಬ ಹೈಲೈಟು. ಮೇಲೆ ಎಲ್ಲ ದೇವರ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಕೆಳಗಡೆ ಫುಲ್ ಪಿಕಾಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಪ್ರಿಟಿಯಾಗಿದೆ ಅಂತ ಹೇಳಿ. ನೆಕ್ಸ್ಟ್ ಜ್ಯುವೆಲರಿ ನೋಡಿ ಇದು ಎಷ್ಟು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಇದು ನಿಮಗೆ ಒಂದು 40 ಗ್ರಾಮ್ಸ್ ಅಥವಾ 45 ಗ್ರಾಮ್ಸ್ ಬರುತ್ತೆ ಅಪ್ರಾಕ್ಸು. ಪೆಂಡೆಂಟ್ ಆ್ಯಂಡ್ ಚೈನು ನೋಡ್ಬೋದು. ಬೀಟ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ರೌಂಡ್ ಬೀಟ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಗೋಲ್ಡಲ್ಲಿ ಪೋಣಿಸಿರೋದ್ರಿಂದ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಬಾಯ್.